ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಈಗ ಮಳೆ ಬರ್ತಾ ಉಂಟು, ನಿಮಗೆ ಕಾಣ್ತಾ ಇರಬಹುದು, ಹಾಗೆ ಶಬ್ದ ಕೂಡ ಕೇಳ್ತಾ ಇರಬಹುದು. ನಾನು ಕೆಲಸ ಎಲ್ಲ ಮುಗಿಸಿ ಇನ್ನೆಂತಾದರೂ ವಿಡಿಯೋ ಮಾಡುವ ಅಂತ ಬರುವಾಗ ಜೋರು ಮಳೆ ಬರಲಿಕ್ಕೆ ಪ್ರಾರಂಭ ಆಯಿತು. ಅದಕ್ಕಿಂತ ಮೊದಲು ಸ್ವಲ್ಪ ಮಧ್ಯಾಹ್ನದ ಹೊತ್ತಿಗೆಲ್ಲ ಒಂದು ದೊಡ್ಡ ಮಳೆ ಬಂದಿತ್ತು. ಅದಾದ ನಂತರ ಅಷ್ಟು ಮಳೆ ಇಲ್ಲ, ಕೆಲಸ ಮುಗ್ದ ಕೂಡಲೇ ಮಳೆ ಬಂತು. ಹಾಗೆ ಇನ್ನು ಕಾದ್ರೆ ಆಗ್ಲಿಕ್ಕಿಲ್ಲ ಅಂತ ಛತ್ರಿ ತಕೊಂಡು ಬಂದದ್ದು ನಾನು. ಒಂದು ದೊಡ್ಡ ಪೇರಳೆ ಮಾರ್ಗದಲ್ಲಿ ಬಿದ್ದುಕೊಂಡುಂಟು, ಎಂಥದೋ ಹಕ್ಕಿ ತಿಂದದ್ದು. ಇಲ್ಲಿ ನೋಡಿ, ಇಲ್ಲಿ ಉಂಟು ಹಾಗೆ, ಅದರ ಒಂದು ತುಂಡು ಅಲ್ಲಿ ಬಿದ್ದಿದೆ. ಮರದಲ್ಲಿ ಕಾಯಿ ಪೇರಳೆ ತುಂಬ ಉಂಟು. ವಿಡಿಯೋದಲ್ಲಿ ಎಷ್ಟು ಕಾಣ್ತದೆ, ಎಷ್ಟರ ಮಟ್ಟಿಗೆ ಕಾಣ್ತದೆ ನನಗೆ ಗೊತ್ತಿಲ್ಲ. ಹಾಗೆ ಇಲ್ಲಿ ಒಂದು ಕಾಣ್ತಾ ಉಂಟಾ ನಿಮಗೆ? ಮರೆಯಲ್ಲಿ ಉಂಟು, ಹಕ್ಕಿ ತಿಂದಿದೆ ಮಾತ್ರ. ಹಾಗೆ ಇಲ್ಲಿ ಕೂಡ ಒಂದು ಉಂಟು ನೋಡಿ, ಇಲ್ಲಿ ಇನ್ನೊಂದು. ಎಲ್ಲ ಹಕ್ಕಿ ತಿಂತದೆ, ಹಕ್ಕಿಗೆ ತುಂಬ ಖುಷಿ ಆಗ್ತದೆ ಕಾಣ್ತದೆ. ಹಾಗೆ ಅಲ್ಲಿ ಒಂದು ಉಂಟು, ಫೋಕಸ್ ಆಗ್ತಾ ಇಲ್ಲ. ಮತ್ತೆ ಇಲ್ಲಿ ಒಂದು ತೊಟ್ಟು ಮಾತ್ರ ಉಂಟು, ಮತ್ತೆಲ್ಲ ತಿಂದಿದೆ, ಎಲ್ಲ ಕೆಳಗೆ ಬಿದ್ದಿದೆ ಇನ್ನು. ಹಾಗೆ ಮತ್ತೊಂದು ಇಲ್ಲಿ ಕೂಡ ಉಂಟು ತಿಂದುಕೊಂಡು. ಕೆಳಗಿರುವುದನ್ನೇ ಸುಮಾರು ತಿಂದಿದೆ. ಹಾಗಾದ್ರೆ ಮೇಲೆ ಮರದಲ್ಲಿರುವುದನ್ನೆಲ್ಲ ತುಂಬ ತಿಂದಿರಬಹುದಾ ಅಂತ. ತಿನ್ಲಿ, ಮತ್ತೆ ಹಕ್ಕಿಗಳಿಗೆ ಕೂಡ ಎಂತ ಉಂಟಲ್ವಾ. ನನಗೆ ಕೂಡ ಆಸೆ ಆಗ್ತದೆ ಪೇರಳೆ ನೋಡುವಾಗ ತಿನ್ನುವ ಅಂತ, ಆದರೆ ಸುಮ್ಮನೆ ಬೇಡ, ರಿಸ್ಕ್. ಈಗ ಕಡಿಮೆ ಆದದ್ದಷ್ಟೇ, ಅದು ಮತ್ತೆ ಪುನಃ ಹಲ್ಲು ಇದು ಸಮಸ್ಯೆ ಆದರೆ ಕಷ್ಟ ಅಲ್ವಾ. ಇವತ್ತು ನಾನು ಮಾತ್ರೆ ತಿನ್ನಲಿಲ್ಲ ಬೆಳಿಗ್ಗೆ, ಅಂದರೆ ಕಡಿಮೆ ಇತ್ತಲ್ವಾ. ಹಾಗೆ ಸುಮ್ಮನೆ ಬೇಡ, ಒಂದು ವೇಳೆ ನೋವು ಆದರೆ ನೋಡುವ ಅಂತ ಹೇಳಿ ಒಂದು ಮಾತ್ರೆ ಬಿಟ್ಟದ್ದು. 5 ದಿನ ಆಗಲಿಲ್ಲ ಕಾಣ್ತದೆ, ನಾಳೆಗೆ ಅಂತ ಹೇಳಿದ್ರು ಅಲ್ಲ, ಆಯ್ತಾ ಇನ್ನು ಒಟ್ಟಾರೆ. ಹಾಗೆ ತಿನ್ನಲಿಲ್ಲ ನಾನು ಮಾತ್ರೆ, ಆದರೂ ಕಡಿಮೆ ಉಂಟು. ಹಾಗಾಗಿ ಮತ್ತೆ ಪುನಃ ಉಲ್ಬಣಗೊಳ್ಳುವುದು ಬೇಡ ಅಲ್ವಾ. ಪೇರಳೆ ಸ್ವಲ್ಪ ಗಟ್ಟಿ ಇರ್ತದೆ, ಹಾಗಾಗಿ ನನ್ನ ಆಸೆಗಳನ್ನು ಸ್ವಲ್ಪ ತಡೆಗಟ್ಟಿ ಕೂತ್ಕೊಳ್ತೇನೆ. ಇನ್ನೊಂದು 2-3 ದಿವಸ ಬಿಟ್ಟು ಮತ್ತೆ ನೋಡುವ. ಮತ್ತೆ ನಿನ್ನೆ ನಾನು ಮತ್ತೆ ಅಪ್ಪ ತೋಟಕ್ಕೆ ಹೋಗಿ ಒಂದು ಹಗ್ಗ ತಂದೆವಲ್ಲ, ಅದು ಎಂತಕ್ಕಂತ ಹೇಳಿದರೆ, ಚಂಪಿಯ ಕುತ್ತಿಗೆಯಲ್ಲಿರುವ ಈಗ ಇರುವಂತಹ ಹಗ್ಗ, ಅದು ತುಂಬ ತಿರುಗಿ ಎಲ್ಲ ಆಗಿ ಹಗ್ಗ ತುಂಬ ಪೀಂಟುದು ಅಂತ ಹೇಳುದು ನಾವು ನಮ್ಮ ಭಾಷೆಯಲ್ಲಿ, ಅಥವಾ ನಮ್ಮ ಈ ಮಂಗಳೂರು ಭಾಗದಲ್ಲಿ. ಹಾಗೆ ಆಗಿದೆ ಅದು. ಸುಮ್ಮನೆ ಮತ್ತೆ ತುಂಡಾದರೆ ರಾತ್ರಿ ಎಲ್ಲ ಎಲ್ಲಿಯಾದರೂ ಓಡಿದರೆ ತುಂಬ ಕಷ್ಟ. ಚಂಪಿಗೆ ತುಂಬ ಹಠ ಉಂಟು, ಅಂದರೆ ಸಿಟ್ಟು ಅಲ್ಲ, ಅದು ಒಂದು ಎಂತ, ಈ ಒಂದು ಉಪದ್ರ ಮಾಡುವ ಮಕ್ಕಳೆಲ್ಲ ಇರ್ತಾರಲ್ಲ, ಹಾಗಿರುವಂತಹ ಅದೊಂದು ಹಠದ ಸ್ವಭಾವದ್ದು. ಹಾಗೆ ಒಂದು ವೇಳೆ ಬಿಟ್ಟು ಎಲ್ಲ ಓಡಿ ಹೋದರೆ ಅದನ್ನು ಹಿಡಿಲಿಕ್ಕೆಲ್ಲ ತುಂಬ ಕಷ್ಟ ಉಂಟು. ಬರ್ತದೆ, ಇಲ್ಲ ಅಂತ ಇಲ್ಲ, ತಿರುಗಿ ಬರ್ತದೆ. ನಾವು ಅದನ್ನು ಹಿಡಿಲಿಕ್ಕೆ ಹೋದರೆ ಮಾತ್ರ ಕಷ್ಟ. ಹಗಲಾದರೆ ಪರವಾಗಿಲ್ಲ, ಎಂತಾದರೂ ಮಾಡ್ಬೋದು. ರಾತ್ರಿ ಎಲ್ಲ ಹಗ್ಗ ಬಿಡಿಸಿಕೊಂಡೆಲ್ಲ ಓಡಿದರೆ ತುಂಬ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಒಂದು ಹಗ್ಗ ಚೇಂಜ್ ಮಾಡುವ ಅಂತ ಹೇಳಿ ನಿನ್ನೆ ತೋಟದಿಂದ ಹಗ್ಗ ತಂದದ್ದೆಂತಕ್ಕಂತ ಹೇಳಿದರೆ, ಅದು ಉದ್ದ ಉಂಟಲ್ಲ ಹಗ್ಗ, ಆ ಹಗ್ಗದಿಂದ ಒಂದು ಸಲ ಕಂಬಕ್ಕೆ ಚಂಪಿಯನ್ನು ಕಟ್ಟಿ ಇನ್ನೊಂದು ಹಗ್ಗ ಹಾಕುವ ತನಕೊಂದು ಅಲ್ಟರ್ನೇಟಿವ್ ಆಗಿ ಒಂದು ಹಗ್ಗ ಬೇಕಲ್ವ, ಅದಕ್ಕೆ ಬೇಕಾಗಿ ಹೋದದ್ದು. ಹಾಗೆ ಇವತ್ತು ಹಾಕ್ಲಿಕ್ಕೆ ಉಂಟು ಹಗ್ಗ, ಅದನ್ನು ನಾನು ವಿಡಿಯೋದಲ್ಲಿ ತೋರಿಸ್ತೇನೆ. ಆಗ ನಿಮಗೆ ಒಂದು ಐಡಿಯಾ ಸಿಗಬಹುದು ಚಂಪಿಗೆ ಎಷ್ಟು ಸಿಟ್ಟು ಉಂಟು ಅಂತ ಹೇಳೋದು. ನೋಡುವ, ಗೊತ್ತಿಲ್ಲ ಹೇಗೆ ರಿಯಾಕ್ಟ್ ಮಾಡ್ತದೆ ಅಂತ. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಚಂಪಿಯನ್ನು ತೋರಿಸಿ, ಹಸುವನ್ನೆಲ್ಲ ತೋರಿಸಿ ಅಂತ. ಹಾಗೆ ಇವತ್ತಿನ ಒಂದು ವ್ಲಾಗಲ್ಲಿ ಅದನ್ನು ತೋರಿಸುವ. ಈಗ ಸಂಜೆ ಆಯ್ತಲ್ಲ, ಸಾಯಂಕಾಲ ಆ ಕೆಲಸ ಮಾಡುವ ಅಂತ. ನೋಡಿ ಎಷ್ಟು ಒಳ್ಳೆ ಬಿಸಿಲು ಕಾಣ್ತಾ ಉಂಟು ಈಗ, ಗೊತ್ತುಂಟ. ಅಲ್ಲಿ ಆ ತೆಂಗಿನ ಮರ ಉಂಟಲ್ಲ, ಅದ್ರ ಹಿಂದೆ ಇನ್ನೊಂದು ತೆಂಗಿನ ಮರ ಉಂಟಾಯ್ತಾ, ಅದಕ್ಕೆ ಚಂದ ಬಿಸಿಲು ಬೀಳ್ತಾ ಉಂಟು, ಪಳ ಹೊಳಿತಾ ಉಂಟು ತೆಂಗಿನ ಗರಿಗಳು. ಅಂದರೆ ಈಗ ಮಳೆ ಬಂದು ನಿಂತದ್ದಷ್ಟೇ. ಹಾಗೆ ಅಲ್ಲಿ ಹಿಂದೆ ಸ್ವಲ್ಪ ಕಾರ್ಮೋಡ ಕೂಡ ಉಂಟು. ಮತ್ತೊಂದು ಈ ಮರ ನೋಡಿ ಅಂತ ಎಷ್ಟು ಚಂದ ಕಾಣ್ತದೆ ಅಂತ. ಮಾವಿನ ಮರ ಎಲ್ಲ ಹೂ ಬಿಟ್ಟಾಗ ಹೇಗೆ ಕಾಣ್ತದೆ ಹಾಗೆ ಉಂಟು. ಸಾಗುವಾನಿ, ತೇಗ, ತೆಕ್ಕಿ ಅಂತೆಲ್ಲ ಹೇಳ್ತೇವೆ ನಾವು. ಆ ಮರದಲ್ಲಿ ಹೂ ಬಿಟ್ಟಿದೆ, ಈಗ ಹೂ ಬಿಡುವ ಸಮಯ ಇದು. ಆಯಿತು, ಮಳೆ ನಿಂತಿತು. ನನ್ನ ಛತ್ರಿಗೆ
ಸ್ವಲ್ಪ ವಿರಾಮ ಕೊಡುವ. ಇದು ನನ್ನದಲ್ಲ ಛತ್ರಿ, ಮನೆಯಲ್ಲಿ ಇಟ್ಟುಕೊಂಡಿರುವ ಛತ್ರಿ. ಮಲ್ಲಿ ಬರದೆ ತುಂಬ ದಿವಸ ಆಯಿತು, ಅವಳಿಗೆ ಎಕ್ಸಾಮ್ ಆಗ್ತಾ ಉಂಟು ಈಗ. ಮತ್ತೆ ಇಲ್ಲಿ ನೋಡಿ ನಮ್ಮ ಬೆಕ್ಕು, ನಿಮಗೆ ಗೊತ್ತಿಲ್ಲಲ್ಲ, ನಮ್ಮ ಬೆಕ್ಕು ಮರಿ ಇಟ್ಟಿದೆ. ಎಷ್ಟು ಮರಿ ಅಮ್ಮ? 3 ಮರಿ ಉಂಟಂತೆ. ನನ್ನ ಅಮ್ಮ ಅಲ್ಲಿದ್ದಾರೆ ದೂರದಲ್ಲಿ, ಹಾಗೆ ಕೇಳಿ. ನನಗೆ ಅಷ್ಟು ಆಸಕ್ತಿ ಎಲ್ಲ ಇಲ್ಲ, ಅಂದರೆ ಕುತೂಹಲದಿಂದ ಹೋಗಿ ನೋಡುವಷ್ಟೆಲ್ಲ. ಅಂದರೆ ನಾನು ಅವತ್ತೇ ಹೇಳಿದ್ದೇನೆ, ನನಗೆ ಪೆಟ್ಟೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ, ಬೆಕ್ಕು ಮತ್ತು ನಾಯಿ ಎಲ್ಲ. ಹಾಗೆ ಬರುವಾಗ ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗುವಾಗ ಇದು ಗರ್ಭ ಧರಿಸಿ ನಾನು ನಿಮಗೆ ಹೇಳಿದ್ದೆ, ಈ ಬೆಕ್ಕಿನ ಹೊಟ್ಟೆಯಲ್ಲಿ ಮರಿ ಉಂಟು ಅಂತ ನಾನು ಅವತ್ತೊಂದು ವ್ಲಾಗಲ್ಲಿ ಹೇಳಿದ್ದೆ. ಹಾಗೆ ಜಾಗ ಎಲ್ಲ ಹುಡುಕ್ತಾ ಇತ್ತು ನಾನು ಹೋಗುವ ದಿವಸ, ಮುಂಚಿನ ದಿವಸವೇನ ಇಲ್ಲಿ ಮರಿ ಇಡುವುದೆಂತ ಕತೆ ಅಂತ. ಹಾಗೆ ನಾನು ಬೆಂಗಳೂರಿಗೆ ಹೋದ ನಂತರ ಮರಿ ಇಟ್ಟದ್ದು ಕಾಣ್ತದೆ. ಹಾಗೆ ಅಪ್ಪ ಅಮ್ಮನಿಗೆ ಫೋನ್ ಮಾಡಿದಾಗ ಅವರಿಗೆ ಹೇಳಲಿಕ್ಕೆ ನೆನಪಾಗಲಿಲ್ಲ. ಮತ್ತು ನನಗೆ ಅಕ್ಕನಿಗಾದರೆ ತುಂಬ ಇಷ್ಟ, ಹಾಗೆ ಅವರಿಗೆ ಹೇಳಲಿಕ್ಕೆ ನೆನಪಾಗಲಿಲ್ಲ, ನನಗೆ ಕೇಳಲಿಕ್ಕೂ ನೆನಪಾಗಲಿಲ್ಲ. ಇಲ್ಲಿ ಬಂದಾಗ ಮೇ 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 ಅಂತ ಸಣ್ಣ ಮರಿಗಳು ಕೂಗುದು ಕೇಳ್ತಾಯ್ತಾ. ಬೆಕ್ಕು ಮರಿ ಇಟ್ಟಿದ ಅಂತ. ಆಗ ಮೊನ್ನೆ ಮರಿ ಇಟ್ಟು ನನಗೆ ಹೇಳಲಿಕ್ಕೆ ಮರ್ತೋಯ್ತು ಅಂತ ಹೇಳಿದರು. ಹಾಗೆ ನಾನು ಆ್ಯಕ್ಚುಲಿ ಹೋಗಿ ನೋಡಿದ್ದೇನೆ, ಲೈಟ್ ಹಾಕಿ ನೋಡಿದ್ದೇನೆ. ಆದರೆ ಈ ತಾಯಿಯ ನೋಡಿ ಬಿಸಿಲು ನೋಡಿ, ಈಗ ಛತ್ರಿ ಹಿಡ್ಕೊಂಡು ವ್ಲಾಗ್ ಪ್ರಾರಂಭ ಮಾಡಿದ್ದು ನಾನು ಮಳೆಗೆ. ಈಗ ಬಿಸಿಲು ಕೂಡ ಬಂತು. ಆ ಮಳೆಯ ನೀರ ಹನಿಗಳು ಮರದಿಂದ ಬೀಳುದು ಇನ್ನೂ ಕೂಡ ನಿಲ್ಲಿಲ್ಲ, ಆದರೆ ಬಿಸಿಲು ನೋಡಿ ಹೇಗೆ ಉಂಟು ಅಂತ. ಹಾಗೆ ಬೆಕ್ಕು ಮರಿ ನೋಡಿದೆ ಲೈಟ್ ಹಾಕಿ, ಕಪ್ಪಿದ್ದೊಂದು, ಮತ್ತೊಂದು ಯಾವುದೋ ಒಂದು ಸ್ವಲ್ಪ ಕೆಂಪು ಟೈಪ್, ಕೇಸರಿ ಟೈಪ್ ಕಲರಲ್ಲಿ ಒಂದು ಬೆಕ್ಕಿರ್ತದಲ್ಲ, ಆ ಬಣ್ಣದ್ದು ಕಂಡಿತು. ಮತ್ತೆ ಬಂದೆ ನಾನು, ಸುಮ್ಮನೆ ಇದು ಮಾಡೋದು ಬೇಡ ಅಂತ. ಅಮ್ಮ ಹೇಳಿದ್ರು ಹಾಗೆ 3 ಉಂಟು ಅಂತ. ಆ ಮರಿ ಕೂಡ ಮೊದಲಿನ ಮರಿಗಳ ಹಾಗೆ ಎಲ್ಲೆಲ್ಲಿ ಆದರೂ ಹೋಗ್ತದ ಅಥವಾ ಉಳಿತದ ಗೊತ್ತಿಲ್ಲ, ಕಾದು ನೋಡಬೇಕಷ್ಟೆ. ಹಾಗೆ ಉಂಟು ಅಲ್ಲಿ ಇಲ್ಲಿ ಹೋಗಿ. ನೋಡಿ ಸೂರ್ಯ. ಸಾಕಷ್ಟು ಜನರಿಗೆ ಗೊತ್ತಿರ್ಬೋದು, ಯಾವತ್ತು ನನ್ನ ವಿಡಿಯೋ ನೋಡುವವರಿಗೆ, ಆ ಬೆಕ್ಕಿನ ಮರಿಗಳು ಯಾವುದು ಕೂಡ ಉಳಿಯುವುದಿಲ್ಲ ಅಂತ. ಅಂದರೆ ಅಂಗವಿಕಲ ಮರಿಗಳು, ಅಂಗವಿಕಲ ಅಂತ ಹೇಳೋದಕ್ಕಿಂತಲೂ ಅದೇ ಒಂಥರ ಆರೋಗ್ಯದ ಸಮಸ್ಯೆ ಜಾಸ್ತಿ ಆ ಬೆಕ್ಕಿನ ಮರಿಗಳಿಗೆ. ಅದರ ಗುಣವೇ ಹಾಗೆ. ಒಂದು ವೇಳೆ ಸರ್ವೈವ್ ಆಯಿತು ಅಂತ ಹೇಳಿದರೂ ಕೂಡ ಅಷ್ಟೇ, ಎಂತಾದ್ರೂ ಆಗಿ ಕಾಣೆ ಆಗ್ತದೆ, ತಿಂದು ಹೋಗ್ತದೆ, ಬಿಟ್ಟರೆ ಉಳಿಯೋದು ತೀರಾ 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 ಕಡಿಮೆ. ಈಗ ಅದು ಇಷ್ಟು ಸಲ ಮರಿ ಹಾಕಿದೆ, ತುಂಬ ಸಲ ಮರಿ ಹಾಕಿದೆ ಆಯಿತಾ, ತುಂಬ ವರ್ಷಗಳಿಂದ ಮರಿ ಹಾಕ್ತಾ ಉಂಟು, ಆದರೆ ಒಂದು ಮರಿ ಕೂಡ ಉಳಿಲಿಲ್ಲ. ಹಾಗೆ ನನ್ನ ವಿಡಿಯೋ ಸದ್ಯದ ದಿನಗಳಿಂದ ನೋಡ್ತಾ ಇದ್ದವ್ರಿಗೆ ಅನ್ನಿಸಬಹುದು ನನಗೆ ಯಾಕೆ ಇಷ್ಟ ಇಲ್ಲ ಬೆಕ್ಕು ಅಂತೇಳಿ. ನನಗೆ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಕಾರಣ ಅಂತ ಎಂತ ಇಲ್ಲ ಬೆಕ್ಕು ನಾಯಿಗಳೆಲ್ಲ ಇಷ್ಟ ಆಗೋದಿಲ್ಲ ಅಂತ ಹೇಳೋದಕ್ಕೆ. ಅದು ನನ್ನ ವಂಶಾವಳಿ ಅಷ್ಟೇ. ಅಂದರೆ ನನ್ನ ಅಜ್ಜಿಗೆಲ್ಲ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ ಅಂತೆ, ಅಮ್ಮನಿಗೆಲ್ಲ. ಅವರಿಗೆ ಈ ಬೆಕ್ಕು ನಾಯಿ ಅದೆಲ್ಲ ಹತ್ತಿರ ಬಂದರೆ ಇಷ್ಟ ಆಗ್ತಾ ಇರಲಿಲ್ಲ. ಹಾಗೆ ನನ್ನ ಅಮ್ಮನಿಗೆ ಮೊದಲು ಸ್ವಲ್ಪ ಹಾಗೆ ಇತ್ತು. ಅಮ್ಮ ನಾನು ಸಣ್ಣದಿರುವಾಗೆಲ್ಲ ಬೆಕ್ಕು ನಾಯಿ ಹಾಗಂತ ಹೇಳಿ ಅದನ್ನು ಬೈಯುವುದು ಅಥವಾ ಹಾಗೆಲ್ಲ ಎಂತ ಮಾಡ್ತಾ ಇರಲಿಲ್ಲ, ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಆದರೆ ಈಗ ಇಷ್ಟಪಡ್ತಾರೆ, ಅಂದರೆ ಈಗ ಇಷ್ಟ ಆಗ್ತದೆ ಅಮ್ಮನಿಗೆ. ಆದರೆ ನನಗೆ ಗೊತ್ತಿಲ್ಲ, ನನಗೆ ಇಷ್ಟ ಆಗೋದಿಲ್ಲ. ನನಗೆ ಸಣ್ಣದಿರುವಾಗಲೇ ಹಾಗೆ ಬೆಕ್ಕು ನಾಯಿ ಎಲ್ಲ ಹತ್ತಿರ ಬಂದರೆ ನನಗೊಂಥರ ಅನಿಸೋದು. ಹಾಗೆ ನಾನು ಇದರಿಂದ ಸ್ವಲ್ಪ ದೂರವೇ ಉಳಿತೇನೆ. ಹಾಗಂತ ಹೇಳಿ ಅದಕ್ಕೆಂತಾದರೂ ತಾಗಿದ್ರೆ ಅಥವಾ ಅದಕ್ಕೆ ಎಂತಾದರೂ ಬೇಸರ ಆಗುವಂಥದ್ದು ಎಂತಾದರೂ ಘಟನೆ ನಡೆದ್ರೆಲ್ಲ ನೋಡಿ ತುಂಬ ಹರ್ಟ್ ಆಗ್ತದೆ. ಹಾಗೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ, ಒಬ್ಬೊಬ್ಬರ ಗುಣವೇ ಇರೋದು ಹಾಗೆ ಅಲ್ವ. ಹಾಗಂತೇಳಿ ನನಗೆ ಹಸು ಅದೆಲ್ಲ ಇಷ್ಟ ಆಗ್ತದೆ, ಅಂದರೆ ಹಸುಗಳು ಅಂಥದ್ದೆಲ್ಲ ಇಷ್ಟ ಆಗ್ತದೆ. ಆದರೆ ಬೆಕ್ಕು ನಾಯಿ ಕೂಡ ಅಷ್ಟೇ, ದೂರದಿಂದ ನೋಡಲಿಕ್ಕೆ ಕೆಲವೊಂದ್ಸಲ ಚಂದ ಕಾಣ್ತದೆ, ಇಲ್ಲ ಅಂತ ಇಲ್ಲ. ಆದರೆ ಅದನ್ನು ಹಿಡಿದು ಮುದ್ದಾಡುವುದು ಅದೆಲ್ಲ ನನಗೆ ಹಿತಕರವಾಗಿರುವಂತಹ ಸಂಗತಿಗಳಲ್ಲ. ಹಾಗೆ ಅದೊಂದು ಹೇಳಬಾರ್ದು ಅನಿಸ್ತು. ಬನ್ನಿ, ಈಗ ಅಪ್ಪ ಹಟ್ಟಿಯಲ್ಲಿದ್ದಾರೆ. ಚಂಪಿಯ ಕುತ್ತಿಗೆಗೆ ಒಂದು ಹಗ್ಗ ಹಾಕುವ, ನೋಡುವ ಹೇಗೆಲ್ಲ ಆಗ್ತದೆ ಅಂತ. ನೋಡಿ, ನಮ್ಮ ಚಂಪಿಯನ್ನು ವಿಡಿಯೋದಲ್ಲಿ ತೋರಿಸದೆ ಸುಮಾರು ಸಮಯ ಆಗಿತ್ತಲ್ವ, ಅದರ ಹಗ್ಗ ತೋರಿಸ್ತೇನೆ ನಾನು ನಿಮಗೆ ಹೇಗೆ ಆಗಿದೆ ಅಂತ. ಅಂದರೆ ಗಟ್ಟಿಯುಂಟು, ಅಂದರೆ ತುಂಬ ಏನು ಈಗ ಒಂದು ಸ್ವಲ್ಪ ಸಮಯದಲ್ಲಿ ಬಿಡಿಸಿ ಹೋಗ್ಬೋದಂತ ಹೇಳುವಷ್ಟೆಂತ ಇಲ್ಲ. ಆದರೆ ಒಂದು ಸೇಫರ್ ಸೈಡಿಗೆ ಒಂದು ಬೇರೆ ಚೇಂಜ್ ಮಾಡುವಂಥ ಹಾಗೆ ಈಗ ಹಾಕ್ತಾ ಇದ್ದಾರಲ್ಲಪ್ಪ, ಅದು ನಾವು ನಿನ್ನೆ ತೋಟದಿಂದ ತೆಕ್ಕೊಂಡು ಬಂದ ಹಗ್ಗ. ಅದೀಗ ಆ ಹಗ್ಗವನ್ನು ಕಟ್ಟಿ ಈ ಹಗ್ಗವನ್ನು ತೆಗೆಯೋದು. ಅದು ಬಿಡಿಸಿ ಓಡಬಾರ್ದಲ್ವ, ಅದಕ್ಕೆ ಬೇಕಾಗಿ ಈ ಹಗ್ಗವನ್ನು ಮೊದಲು ಕಟ್ಟುದು.
ಮತ್ತು ಬೇರೆ ಹಗ್ಗ ಹಾಕೋದು. ಹಾಗೆ ಅಪ್ಪ ಈಗ ಕಟ್ತಾ ಇದ್ದಾರೆ, ಕಾಣ್ತಾ ಇರಬಹುದು ನಿಮಗೆ. ಈಗ ಹುಲ್ಲುಂಟು, ಸುಮ್ಮನೆ ನಿಂತುಕೊಂಡುಂಟು. ಹಾಗೆ ಆ ರೀತಿ ಹಗ್ಗ ತಿರುಗದ ಹಾಗೆ ಅದಕ್ಕೆ ಒಂದು ಕಬ್ಬಿಣದ ಕೊಳಿಕೆಯ ಹಾಗೆ ಬರ್ತದೆ, ಅದನ್ನು ತೋರಿಸ್ತೇನೆ ನಾನು ನಿಮಗೆ. ಅದು ಹಾಕಿದರೆ ಅದು ಹಗ್ಗ ಎಷ್ಟು ತಿರುಗಿದರೂ ಕೂಡ ಈ ರೀತಿ ಆಗುವುದಿಲ್ಲ. ಹಾಗೆ ಅದೊಂದು ವ್ಯವಸ್ಥೆ ಮಾಡುವ ಅಂತ ಅಪ್ಪ ಹೇಳ್ತಾ ಇದ್ದರು. ಅದಕ್ಕೋಸ್ಕರ ನಿಮಗೆ ಕೂಡ ತೋರಿಸುವ, ಸುಮಾರು ದಿನದಿಂದ ಕೇಳ್ತಾ ಇದ್ರಿ ಅಲ್ವಾ ಹಸುಗಳನ್ನು ತೋರಿಸಿ ಅಂತ. ಹಾಗೆ ಹಟ್ಟಿಯನ್ನು ಪ್ರತಿದಿನ ಕ್ಲೀನ್ ಮಾಡಲಿಕ್ಕೆ ಉಂಟು. ಅಲ್ಲಿ ಉಳಿದಂತಹ ಹುಲ್ಲು, ಸಗಣಿ ಇವುಗಳನ್ನೆಲ್ಲ ತೆಗೆದು ಚಂದ ನೀರೆಲ್ಲ ಹಾಕಿ ತೊಳೆದು ಮತ್ತೆ ಹಸುಗಳಿಗೆ ಮಲಗಲಿಕ್ಕೆ ವ್ಯವಸ್ಥೆ ಮಾಡಿ ಕೊಡುವಂಥದ್ದು. ಆದರೆ ಇವತ್ತು ಹಟ್ಟಿ ತೊಳೆಯುವ ಮೊದಲೇ ಹಗ್ಗ ಚೇಂಜ್ ಮಾಡುವ, ಯಾಕಂತ ಹೇಳಿದರೆ ಚಂಪಿ ಆಚೆ ಈಚೆ ಓಡಾಡಿ ಎಲ್ಲ ಮತ್ತೆ ಅದು ಹಟ್ಟಿ ಹಾಳಾಗ್ತದೆ ಅಂತ ಹೇಳೋ ಉದ್ದೇಶಕ್ಕೋಸ್ಕರ ಹಟ್ಟಿ ತೊಳೆಯುವ ಮೊದಲೇ ಇವತ್ತು ಚಂಪಿಗೆ ಹಗ್ಗ ಕಟ್ತಾ ಇರುವಂಥದ್ದು. ಹಾಗೆ ಅದರ ಕುತ್ತಿಗೆಯಲ್ಲಿರುವ ಹಗ್ಗವನ್ನು ಅಪ್ಪ ಕಟ್ ಮಾಡಿ ನೋಡಿ ಯಾವ ರೀತಿ ಆಚೆ ಈಚೆ ಹೋಗ್ತಾ ಉಂಟು ಅಂತ. ಹಾಗೆ ಅಪ್ಪ ಅದಕ್ಕೆ ಸ್ವಲ್ಪ ಸೊಪ್ಪೆಲ್ಲ ತಂದು ಹಾಕಿ ಮತ್ತೆ ಬೇರೆ ಹಗ್ಗ ಕಟ್ಟುವ ಅಂತ ಆಲೋಚನೆ ಮಾಡಿದರು. ನಿಮಗೆ ಕಾಣ್ತಾ ಇರ್ಬೋದು ಅದರ ತಲೆಯಲ್ಲಿ ಉಂಟಲ್ಲ, ಅದು ಹಳೆಯ ಹಗ್ಗ. ಹಾಗೆ ಇನ್ನೊಂದು ಅದೇ ರೀತಿಯ ಇನ್ನೊಂದು ಹಗ್ಗ ಉಂಟು ನೋಡಿ. ನಾನು ಇದನ್ನೇ ಹೇಳಿದ್ದು, ಈ ಸಲಕರಣೆಯಲ್ಲಿ ಉಂಟಲ್ಲ ಇದು ಕಬ್ಬಿಣದ್ದು, ಹಗ್ಗ ಹಾಕಿ ತಿರುಗಿದ್ರೆ ಕೂಡ ಬಳ್ಳಿ ಅದೇ ರೀತಿ ತಿರುಗಿ ಹಾಳಾಗುವುದಿಲ್ಲ ಅಂತ. ಹಾಗೆ ಅಪ್ಪ ಅದನ್ನು ಸಿಕ್ಕಿಸ್ತಾ ಇದ್ದಾರೆ. ಈಗ ಒಂದು 10 ಸಲ ಆಚೆ ಈಚೆ ಓಡಿ ಆಯಿತು ಚಂಪಿಗೆ. ನಿಮಗೆ ಕಾಣ್ತಾ ಇರಬಹುದು ಅಲ್ಲಿ ಹೇಗೆ ಮಾಡಿ ಇಟ್ಟಿದೆ ಅದು ಅಂತ. ಹುಲ್ಲು ಎಂತಾದರೂ ತಿನ್ನಲಿಕ್ಕೆ ಇರುವಷ್ಟು ಸಮಯ ಅಲ್ಲಿ ಸುಮ್ಮನೆ ನಿಂತುಕೊಳ್ತದೆ ಆಯಿತಾ. ಹಾಗೆ ಮತ್ತೆ ಎಂತ ತಿನ್ನಲಿಕ್ಕಿಲ್ಲ ಅಂತ ಹೇಳುವಾಗ ಮತ್ತೆ ಓಡೋದು ಆಚೆ ಈಚೆ. ಹಾಗೆ ನಾನು ವಿಡಿಯೋದಲ್ಲಿ ತೋರಿಸೋದಿಷ್ಟು, ಇದಕ್ಕಿಂತ ಇನ್ನೂ ಕೂಡ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಆಗಿನಿಂದ. ಎಂತ ಮಾಡಿದರೂ ಕೂಡ ಆಲ್ಮೋಸ್ಟ್ ಆಯಿತು ಅಂತ ಹೇಳಿದಾಗ ತಪ್ಪಿಸಿಕೊಂಡು ಓಡೋದು, ಹಾಗೇ ಮಾಡೋದು ಆಯಿತಾ. ನೋಡಿ ಅದಕ್ಕೆ ಮನಸ್ಸೇ ಇಲ್ಲ ಒಟ್ಟಾರೆ ಹಗ್ಗ ಕಟ್ಟಿಸಿಕೊಳ್ಳಲಿಕ್ಕೆ. ಹಾಗಂತ ಹೇಳಿ ಅದನ್ನು ಸುಮ್ಮನೆ ಬಿಟ್ಟರೆ ಉಂಟಲ್ವಾ ಎಲ್ಲೆಲ್ಲಿ ಹೋಗ್ತದೆ, ಮಾತ್ರ ಓಡಿಕೊಂಡು ಮರಳಿ ಬರುವುದು ಅದು ಹಟ್ಟಿಗೆ ಆಯಿತಾ. ಈಗ ಕೆಲವರೆಲ್ಲ ಹೇಳ್ಬೋದು ಅದನ್ನು ಕಟ್ಟಿ ಹಾಕಿ ಸುಮ್ಮನೆ ನೀವು ಚಿತ್ರಹಿಂಸೆ ಕೊಡ್ತೀರಿ ಹಾಗೆ ಹೀಗೆಲ್ಲ ಹೇಳುವರು. ಆದರೆ ಹಸುಗಳಿಗೆ ನಾವು ಒಂದು ವೇಳೆ ಅದನ್ನು ಹೊರಗೆ ಬಿಟ್ಟರೆ ಜಾಸ್ತಿ ಅಪಾಯ. ಒಂದೊಂದು ಸಲ ಯಾವತ್ತಾದರೂ ಅಪರೂಪಕ್ಕೆ ಹೊರಗೆ ಬಿಡುವಾಗ ಉಂಟಲ್ಲ, ಒಂದು ಸಲ ಆಚೆ ಈಚೆ ಓಡಬೇಕು ಅದಕ್ಕೆ, ಮತ್ತೆ ಸುಮ್ಮನಾಗ್ತದೆ. ಅಂದರೆ ಕಿವಿಗೆ ಗಾಳಿ ಹೊಕ್ಕುದು ಅಂತ ನಮ್ಮ ಕಡೆ ಹೇಳ್ತಾರೆ. ಹಾಗೆಲ್ಲ ಮಾಡಿ ಒಟ್ಟಾರೆ ಫಜೀತಿ ಆಗ್ತದೆ ಮಾತ್ರ. ಹಸುಗಳ ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ, ಒಂದು ಸ್ವಲ್ಪ ಎತ್ತರದ ಪ್ರದೇಶದಿಂದ ಬಿದ್ದರೂ ಕೂಡ ಅಷ್ಟು ಬೇಗ ಅದಕ್ಕೆ ತಾಗುವುದಿಲ್ಲ. ನಾವು ಮನುಷ್ಯರಾದರೆ ನಮಗೆ ಅಷ್ಟರಲ್ಲೇ ಫ್ರ್ಯಾಕ್ಚರ್ ಆಗೋದು ಅಂಥದ್ದೆಲ್ಲ ಆಗ್ತದೆ. ಆದರೆ ಹಸುಗಳಿಗೆ ಹಾಗಾಗೋದಿಲ್ಲ. ಅವುಗಳಿಗೆ ಅದೊಂದು ಅಡ್ವಾಂಟೇಜ್ ಅಂತ ಹೇಳಬಹುದು. ಗೊತ್ತಿರಬಹುದು ಹೈನುಗಾರಿಕೆಯ ಬಗ್ಗೆ ಎಲ್ಲ ಐಡಿಯಾ ಇರುವವರಿಗೆ. ಹಾಗೆ ನಮ್ಮ ಹಂಚಿನ ಮನೆ ರಿಪೇರಿ ಆಗುವ ಸಮಯದಲ್ಲಿ ಒಂದು ಸಲ ಇದೇ ರೀತಿ ಚಂಪಿಯ ವಿಡಿಯೋ ಹಾಕಿದ್ದೆ. ಆಗ ಕೂಡ ನೀವು ಅಬ್ಸರ್ವ್ ಮಾಡಿರಬಹುದು. ಅಂದರೆ ಅದನ್ನು ಅದರ ಪಾಡಿಗೆ ಬಿಟ್ಟಿದ್ರಪ್ಪ, ಅದು ಓಡಾಡ್ತಾ ಇತ್ತು. ಹಿಡಿಲಿಕ್ಕೆ ಹೋಗದೆ ಹೋದರೆ ಹೋಗಲಿ ಮತ್ತೆ ಅದು ಬಂದೇ ಬರ್ತದೆ ಅಂತ ಅಪ್ಪ ಹೇಳಿದರು. ಹಾಗೆ ಸ್ವಲ್ಪ ಹೊತ್ತಾಗುವಾಗ ಎಲ್ಲೆಲ್ಲಿ ಓಡಿತ್ತು ಮತ್ತೆ ಬಂದು ಹಟ್ಟಿಯಲ್ಲೇ ನಿಂತುಕೊಂಡಿದೆ. ಹಾಗೆ ಅವುಗಳಿಗೆ ಒಟ್ಟಾರೆ ಒಂದು ತಕ್ಷಣ ಬಿಟ್ಟಾಗ ಎಲ್ಲಿಗಾದರೂ ಓಡಬೇಕು ಅಂತ ಹೇಳಿ ಓಡಿ ಹೋಗ್ತದೆ, ಎಲ್ಲೆಲ್ಲಿಗೆ ಹೋಗ್ತದೆ. ಮತ್ತೆ ಮರಳಿ ಬರುವುದು ಸೂರಿಗೆ, ಮರಳಿ ಸೇರೋದು ಗೂಡಿಗೆ. ಹಾಗೆ ನಿಮಗೊಂದು ಐಡಿಯಾ ಸಿಕ್ಕಿರಬಹುದು ಈಗ ಚಂಪಿಗೆ ಎಷ್ಟು ಹಠ ಉಂಟು ಅಂತ. ಸಿಟ್ಟಲ್ಲ ಅದು, ಹಠ ಮಾತ್ರ. ಸಿಟ್ಟಾದರೆ ಅಪ್ಪನಿಗೆ ಈಗ ಅಲ್ಲಿ ನಿಂತ್ಕೊಳ್ಳಿಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಅದಕ್ಕೆ ಸ್ವಾಮಿ ನಿಷ್ಠೆ ಉಂಟು. ಅಂದರೆ ಪ್ರತಿದಿನ ನನಗೆ ಹುಲ್ಲು ತಂದು ಕೊಡ್ತಾರೆ, ಅಥವಾ ಮಡ್ಡಿ ಆಗಿರಬಹುದು, ಹಿಂಡಿ ಆಗಿರಬಹುದು, ಕಲಗಚ್ಚಾಗಿರಬಹುದು, ಸಮಯಕ್ಕೆ ಸರಿಯಾಗಿ ನಾವು ಕೂಗಿದ ತಕ್ಷಣ ನಮಗೆ ತಿನ್ನಲಿಕ್ಕೆ ತಂದು ಕೊಡ್ತಾರೆ ಅಂತ ಹೇಳುವ ಆ ಒಂದು ಸ್ವಾಮಿ ನಿಷ್ಠೆ ನಮಗೆ ಚಂಪಿಯಲ್ಲಿ ಆಗಲಿ ಅಥವಾ ಅದರ ತಾಯಿಯಲ್ಲಿ ಯಾವತ್ತಿಗೂ ಕೂಡ ಕಾಣಲಿಕ್ಕೆ ಸಿಗ್ತದೆ ಆಯಿತಾ. ನೋಡಿ ಇಷ್ಟು ಹೊತ್ತಾಯಿತು ಆದರೂ ಕೂಡ ಅದರ ಕುತ್ತಿಗೆಗೆ ಹಗ್ಗ ಕಟ್ಟಲಿಕ್ಕೆ ಇನ್ನೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅದು ನಿಂತಲ್ಲಿ ನಿಲ್ತಾ ಇಲ್ಲ, ಅದುವೇ ಸಮಸ್ಯೆ. ಅದಕ್ಕೆ ಒಟ್ಟಾರೆಯಾಗಿ ಈಗ ಎಂಥದ್ದು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಉಂಟು. ಹಾಗೆ ಅಪ್ಪ ಇನ್ನು ಮಕ್ಕಳನ್ನು ಪುಸಲಾಯಿಸಿದ ಹಾಗೆ ತಿಂಡಿ ಕೊಟ್ಟು ನೋಡುವ ಅಂತ ಹೇಳಿ ಬೆಳಗ್ಗಿದ್ದು ದೋಸೆ ಇದ್ದರೆ ತೆಕ್ಕೊಂಡು ಬಾ ಹೇಳಿದರು. ಹಾಗೆ ನಾನು ಅಮ್ಮನ ಹತ್ರ ದೋಸೆ ಕೊಡಲಿಕ್ಕೆ ಹೇಳಿ ದೋಸೆ ತೆಕ್ಕೊಂಡು ಬಂದೆ ಆಯಿತಾ. ಹಾಗೆ ಅಪ್ಪ ಅದನ್ನು ತಿನ್ನಲಿಕ್ಕೆ ಹಾಕುವ, ನೋಡುವ ಹಾಗಾದರೂ ಬರ್ತದೆ ಅಂತ ಹೇಳಿ ತುಂಡು ತುಂಡು ಮಾಡಿ ತಿನ್ನಲಿಕ್ಕೆ ಹಾಕಿದರು. ಇದು ಇಷ್ಟು ದೊಡ್ಡ ಜೀವಕ್ಕೆ ಒಂದು ದೋಸೆ ಒಂದು ಬಾಯಿಗೆ ಮುಗ್ದು ಹೋಯ್ತಾಯ್ತಾ. ಅಷ್ಟು ಬೇಗದಕ್ಕೆ ತಿಂದಾಗಿದೆ. ಮತ್ತೆಂತ ಮಾಡೋದು ವಾಪಸ್. ಅಪ್ಪ ಹೇಳಿದ್ರು ಈಗ ಹಿಂಡಿ ತಕ್ಕೊಂಡು ಬಾ ನೋಡುವ ಅಂತ. ಹಾಗೆ ಮತ್ತೆ ಕಿಟಕಿ ಹೊರಗೆ ನಿಂತ ಅಮ್ಮನ ಹತ್ರ ಹಿಂಡಿ ಕೊಡಲಿಕ್ಕೆ ಹೇಳಿದೆ. ಹಾಗೆ ಮತ್ತೆ ಒಂದು ಸ್ವಲ್ಪ ಹಿಂಡಿ ಕೊಟ್ಟು ನೋಡುವ ಅಂತೇಳಿ ಅಪ್ಪ ಅದನ್ನು ಕೂಡ ಪ್ರಯತ್ನ ಮಾಡಿದರು.
ಇದು ಎಂತಾದರೂ ಕೂಡ ಅಷ್ಟೇ, ತಿನ್ನುವುದು ಓಡುದು ಇದೇ ಕೆಲಸ ಆಯಿತು. ಮತ್ತು ಹಾಗೋ ಹೀಗೋ ಹರಸಾಹಸ ಪಟ್ಟು ಅಂತೂ ಇಂತೂ ಅಪ್ಪ ಹಗ್ಗ ಕಟ್ಟೋದ್ರಲ್ಲಿ ಯಶಸ್ವಿ ಆದರು. ಆದರೆ ಇದು ಸುಮಾರು ಹೊತ್ತು ತಕ್ಕೊಂಡಿದೆ ಮಾತ್ರ. ಹಾಗೆ ನಾನು ಒಂದು ಸ್ವಲ್ಪ ಸಮಯದ ಹಿಂದೆ, ಅಂದರೆ ತುಂಬ ಸಮಯ ಆಯಿತು, ಚಂಪಿದ್ದೊಂದು ಶಾರ್ಟ್ ಅಪ್ಲೋಡ್ ಮಾಡಿದ್ದೆ. ಶಾರ್ಟ್ ವೀಡಿಯೋ ಬರ್ತಿದ್ದಲ್ಲ, ರೀಲ್ಸ್ ಎಲ್ಲ ಇರ್ತದಲ್ಲ, ಹಾಗೆ ಯೂಟ್ಯೂಬಲ್ಲಿ ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಆಗ ಒಬ್ಬರು ಕಮೆಂಟ್ ಹಾಕಿದರು, ನೀವು ಮಲೆನಾಡಿನ ಭಾಗದವರಾಗಿದ್ದುಕೊಂಡು ಈ ರೀತಿ ಇಂತಹ ಹಸುಗಳನ್ನೆಲ್ಲ ಸಾಕುದೆಂತಕ್ಕೆ, ಮಲೆನಾಡು ಗಿಡ್ಡ ಹಸುವನ್ನು ಯಾಕೆ ಸಾಕುವುದಿಲ್ಲ, ಅದನ್ನು ಸಾಕಿ ಅಂತ ಇಲ್ಲ ಎಂಥದ್ದು ಒಟ್ಟಾರೆ ರೂಢಾಗಿ ಎಂಥದ್ದು ಹೇಳಿದ್ದಾರೆ. ನಾನು ಯಾಕೆ ವಿಡಿಯೋ ಹಾಕೋದಂತ ಹೇಳಿದರೆ, ನಮ್ಮ ಜೀವನ ಶೈಲಿಯ ಬಗ್ಗೆ ತುಂಬ ಜನರಿಗೆ ಆಸಕ್ತಿ ಇರ್ತದಲ್ಲ, ಅಂತಹವರು ನೋಡಲಿ ಅಂತ. ಅದು ಬಿಟ್ಟು ನಾವು ಹೇಗೆ ಜೀವನ ಮಾಡಬೇಕು, ನಮ್ಮ ಜೀವನದಲ್ಲಿ ನಾವು ಏನನ್ನು ಚೇಂಜಸ್ ಮಾಡಬೇಕು ಅಂತ ಹೇಳೋದನ್ನೆಲ್ಲ ಕೇಳಲಿಕ್ಕೆ, ಸಲಹೆಗಾಗಲಿ ಸಜೆಷನಿಗಾಗಲಿ ನಾನು ವಿಡಿಯೋ ಹಾಕುವಂಥದ್ದಲ್ಲ. ಹಾಗೆ ನನಗೆ ಇವತ್ತು ಈ ವಿಡಿಯೋ ಮಾಡುವಾಗ ಅದು ನೆನಪಾಯಿತು, ಒಂದು ಹೇಳುವ ಅಂತ ಅನ್ನಿಸಿತು. ನನ್ನ ವಿಡಿಯೋಗಳನ್ನು ನೋಡುವವರ ಪೈಕಿ ಯಾರ ಮನೆಯಲ್ಲೆಲ್ಲ ಇನ್ನೂ ಕೂಡ ಹಸುಗಳುಂಟು ಅಂತ ಹೇಳೋದನ್ನು ಕಮೆಂಟಲ್ಲಿ ತಿಳಿಸಿ ಆಯಿತು. ಯಾಕಂತ ಹೇಳಿದರೆ, ನಾನು ಆಗಲೇ ಹೇಳಿದಾಗ ಈಗೀಗ ಹಸುಗಳನ್ನು ಸಾಕುವವರ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಗೋಶಾಲೆಗಳು ಎಲ್ಲ ಇರ್ತದೆ, ಆದರೆ ಮನೆಯಲ್ಲಿಯೇ ಒಂದೆರಡು ಹಸುಗಳನ್ನು ಈ ರೀತಿ ಸಾಕುವುದೆಲ್ಲ ತುಂಬ ಕಡಿಮೆ ಆಗಿದೆ ಅಲ್ಲ. ಅದಕ್ಕೋಸ್ಕರ ನನಗೊಂದು ಕುತೂಹಲ ಉಂಟು, ಯಾರಾದರೂ ನಿಮ್ಮ ಮನೆಗಳಲ್ಲಿ ಹಸುಗಳನ್ನು ಸಾಕ್ತಾ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಹಾಗೆ ನಮ್ಮ ಚಂಪಿಯ ಕುತ್ತಿಗೆಗೆ ಹಗ್ಗ ಚೇಂಜ್ ಮಾಡುವ ಭರದಲ್ಲಿ ಹಟ್ಟಿಯ ಅವಸ್ಥೆ ಹೇಗಾಯಿತು ಅಂತ ನೋಡಿ. ಇದಕ್ಕೆ ಬೇಕಾಗಿ ಹಟ್ಟಿಯನ್ನು ಕ್ಲೀನ್ ಮಾಡುವ ಮೊದಲೇ ಹಗ್ಗವನ್ನು ಚೇಂಜ್ ಮಾಡುವ ಆಲೋಚನೆ ಮಾಡಿದ್ದು ನಾವು. ಹಾಗೆ ಈಗ ಮತ್ತೆ ಗಾಳಿ ಎಲ್ಲ ಬೀಸಿ ಮಳೆ ಬರುವ ಲಕ್ಷಣ ಉಂಟು, ಮಳೆ ಹನಿಲಿಕ್ಕೆ ಪ್ರಾರಂಭ ಕೂಡ ಆಯಿತು ನೋಡಿ. ಹಾಗೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.